ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಕಿಸಾನ್ ಸಂಘಟನಾ ಸ್ಥಾಪನೆಯಾಗಿದೆ. ನಮ್ಮ ಭಾರತೀಯ ಕಿಸಾನ್ ಸಂಘಟನಾ ರಾಷ್ಟ್ರೀಯ ಅಧ್ಯಕ್ಷ ರಾಜೇಂದ್ರ यादव दहली नोएडा उत्तर प्रदेश आणि राष्ट्रीय उपाध्यक्ष चंद्रकांत रेवणसिद्ध पाटील महाराष्ट्र बोरोटी. ನಮ್ಮದು ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಕಿಸಾನ್ ಸಂಘಟನಾ ಕರ್ನಾಟಕ ರಾಜ್ಯಾಧ್ಯಕ್ಷ ಜಿ ನಾಗೇಂದ್ರ ಹಾಗೂ ಕರ್ನಾಟಕ ರಾಜ್ಯ ಮಹಿಳಾ ಅಧ್ಯಕ್ಷ ಜಿ ಎಮ್ ಕೆ ಪೂರ್ಣಿಮಾ ಸ್ವಾಮಿ ಕೊಟ್ಟರು. ಇವತ್ತು ಸಂಘಟನೆ ಭಾಳಷ್ಟು ಬೆಳೆದಿದೆ ನಮ್ಮ ಭಾರತೀಯ ಕಿಸಾನ್ ಸಂಘಟನಾ. ಈ ಸಂಘಟನೆಯಲ್ಲಿ ನಮ್ಮ ಉದ್ದೇಶ ಏನೆಂದರೆ ರೈತರಿಗಾಗಿ ನಮ್ಮ ಭಾರತೀಯ ಕಿಸಾನ್ ಸಂಘಟನಾ ಹಾಗೂ ವಿದ್ಯಾರ್ಥಿ ಶಾಲಾ ಮಕ್ಕಳ ಸಲುವಾಗಿ ಬಡವರ ಜನರಿಗಾಗಿ ನ್ಯಾಯ ಕೊಡುವ ಸಲುವಾಗಿ ನ್ಯಾಯ ಕೊಡುವ ಸಲುವಾಗಿ ಭಾರತೀಯ ಕಿಸಾನ್ ಸಂಘಟನಾ ರಾಷ್ಟ್ರೀಯ ಉಪಾಧ್ಯಕ್ಷ ಚಂದ್ರಕಾಂತ್ ರೇವಣಸಿದ್ಧ ಪಾಟೀಲ್ ಮಹಾರಾಷ್ಟ್ರ ಬೋರೋಟಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ರಾಜೇಂದ್ರ ಯಾದವ್ ದೆಹಲಿಯಿಂದ ಏನು ತಿಳಿಸಿದ್ದಾರೆ ಅಂದರೆ ಕರ್ನಾಟಕ ರಾಜ್ಯದ ಹೆಚ್ಚಿನ ಪ್ರಮಾಣದಲ್ಲಿ ಪದಾಧಿಕಾರಿ ನೇಮಕ ಹಾಗೂ ಪದಾಧಿಕಾರಿ ಸೇರ್ಪಡೆ ಆಗುವ ಮಹಿಳಾ ಮತ್ತು ಪುರುಷ ಹೆಚ್ಚಿನ ಜಿಲ್ಲೆ ಮತ್ತು ತಾಲೂಕು ಕರ್ನಾಟಕ ರಾಜ್ಯದಲ್ಲಿ ಸೇರ್ಪಡೆ ಆಗಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇವತ್ತು ಹೆಮ್ಮಿಕೊಂಡಂಥ ಭಾರತೀಯ ಕಿಸಾನ್ ಸಂಘಟನಾ ಈ ಸಂಘಟನೆಯಲ್ಲಿ ಭಾಳಷ್ಟು ರೈತರ ಪರವಾಗಿ ನಾವು ಹೋರಾಟ ಮಾಡಿದ್ದೇವೆ. ರೈತರ ಪರವಾಗಿ ನ್ಯಾಯ ದೊರೆದಿದೆ ಮತ್ತು ಒಳ್ಳೆಯ ಕೆಲಸವೂ ಆಗಿದೆ. ನಾವು ಸರ್ಕಾರ ಕಾನೂನು ಚೌಕಟ್ಟು ಒಳಗೆ ನಾವು ಸರ್ಕಾರದಿಂದ ಏನು ಸೌಲಭ್ಯಗಳು ಸಿಗಬೇಕಾಗಿದೆ ಅದು ನಾವು ರೈತರ ಪರವಾಗಿ ನಾವು ಹೋರಾಟ ಮಾಡಿ ಆ ನ್ಯಾಯವನ್ನು ನಾವು ದೊರಕಿಸಿದ್ದೇವೆ. ಆ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಅದರ ಸಲುವಾಗಿ ನಮ್ಮ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹರಪನಹಳ್ಳಿ ಹಾಗೂ ಬಾಗಲಕೋಟ್, ಬೆಳಗಾವಿ ಹಾಗೂ ಅಫಜಲ್ಪುರ, ಗುಲ್ಬರ್ಗ, ಬಿಜಾಪುರ, ಜೇವರ್ಗಿ ತಾಲೂಕು ಹೆಚ್ಚಿನ ಸಂಘಟನೆಯಲ್ಲಿ ನಾವು ಬೆಳೆದು ನಮ್ಮ ಭಾರತೀಯ ಕಿಸಾನ್ ಸಂಘಟನಾ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ವಿಡಿಯೋ ಈ ಚಾನೆಲ್ ನೋಡಿಕೊಂಡು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸೇರ್ಪಡೆ ಆಗಬೇಕು. ಭಾರತೀಯ ಕಿಸಾನ್ ಸಂಘಟನಾ ರಾಷ್ಟ್ರೀಯ ಉಪಾಧ್ಯಕ್ಷ ಆಹ್ವಾನ ಮಾಡ್ತಾ ಇದ್ದೀನಿ. ಚಂದ್ರಕಾಂತ್ ರೇವಣಸಿದ್ಧ ಪಾಟೀಲ್ बोरोटी. जय जवान जय किसान जय जवान जय किसान जय जवान जय किसान जय जवान जय किसान. भारतीय किसान संघटना कर्नाटक राज्य. जय हिंद जय जवान.